ಇವ್ರ ಹಾಡುಗಳನ್ನ ಕೇಳಿದ ತಕ್ಷಣ ನನಗೆ ತಲೆನೋವು ಹೊಟ್ಟೋಯ್ತು, ಮೈಗ್ರೇನ್ ಹೊಟ್ಟೋಯ್ತು ಅಂತ. ಈ ಥರ ಮ್ಯೂಸಿಕ್ ತಮ್ಮ ಒಂದು ಹಾಡುಗಳಿಂದ ಮ್ಯೂಸಿಕ್ ಥೆರಪಿಯನ್ನು ಮಾಡಿದಂಥ ಮಹಾನ್ ಚೇತನ ಅಪರಂಜಿ ಚಿನ್ನ. ಅವರು ಆ ಥರ ಸೆಲೆಬ್ರಿಟೀಸ್ನಲ್ಲಿ ಈ ಥರ ವ್ಯಕ್ತಿತ್ವ ನಾವು ನೋಡಲಿಲ್ಲ. ನೀವು ಕೂಡ ಅವರ ಹಾಡುಗಳು ಹೇಗಿತ್ತು ಮೇಡಮ್? ಅವರು ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗಿನಿಂದನೇ ಕ್ಯಾಸೆಟ್ ಯುಗದಲ್ಲಿ ಬಂದಿದ್ದರಿಂದ ಎಷ್ಟೋ ಮಡ್ರಾಸಲ್ಲಿ ಸಂಗೀತ ಕಂಪನಿ ಕ್ಯಾಸೆಟ್ಸ್ ಹಾಡ್ಲಿಕ್ಕೆ ಹೋದಾಗ ಜಾನಕಮ್ಮ ಅವರು ರೆಕಾರ್ಡಿಂಗ್ ಬರೋರು, ತುಂಬ ದೊಡ್ಡವರು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಭಕ್ತಿಗೀತೆ ಭಜನೆಯನ್ನು ಹಾಡ್ಲಿಕ್ಕೆ ಹೋದಾಗ ನಂದು ಒಂದು ಹಾಡಿತ್ತು. ಆವಾಗ ನಾನು 9th ಸ್ಟ್ಯಾಂಡರ್ಡ್ 9ನೇ ಕ್ಲಾಸಲ್ಲಿ ಓದ್ತಾಯಿದ್ದೆ. ಆವಾಗ ಧಾರವಾಡ ಹಿಂದೂಸ್ತಾನಿ ಸಂಗೀತ, ನನಗೆ ಹಿಂದೂಸ್ತಾನಿ ತುಂಬ ಇಷ್ಟ ಅಂತ. ನಮ್ಮ ಇದರಲ್ಲಂತೂ ಸಂಗೀತ ಫೀಲ್ಡ್ನಲ್ಲಂತೂ ಜಾನಕಮ್ಮ ಅವ್ರ ಥರ ನಾನು ಯಾರನ್ನೂ ನೋಡಲೇ ಇಲ್ಲ. ಅವ್ರ ಕಾಲು ಮುಟ್ಟಿ ಆಶೀರ್ವಾದ ತೊಗೋಬೇಕು ಅಂದರೆ ಅವರಿಲ್ಲ. ಆದರೆ ಅವರು ಮಾಡಿದಂತಹ ಕೆಲಸ ಅವರ ನಮ್ಮ ಕರ್ನಾಟಕಕ್ಕೆ ಎಸ್ಪೆಷಲಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ. ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲ, ಒಬ್ಬ ಮನುಷ್ಯತ್ವದ ಮಾನವತೆ ಒಂದು ಕುಲಕೋಟಿಗೆ ಅವ್ರು ನೀಡಿದಂಥ ಸಂದೇಶ ಏನಿದೆಯಲ್ಲ, ಅದು ನಮ್ಮನ್ನೆಲ್ಲ ನಿತ್ಯ ನಿರಂತರವಾಗಿ ಕಾಪಾಡುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಮಗುವಿನಂಥ ಮನಸ್ಸಿರೋ ತಾಯಿ, ಮಗುವಿನಂಥ ಮನಸ್ಸಿರುವಂಥ ತಾಯಿ, ಸಮತೆ ಮತ್ತು ಮಮತೆ ಎರಡನ್ನೂ ಕೂಡ ಸಮವಾಗಿ ಇಟ್ಕೊಂಡಂಥ ಒಂದು ಮಾನವತಾವಾದಿ ಜಾನಕಿ ಅಮ್ಮ. ಯಾರು ಕೂಡ ಎಸ್ ಜಾನಕಿ ಅಂತ ಕರೆಯೋದು ನಮ್ಗೆ ಕೇಳಿಸಲ್ಲ, ಜಾನಕಿ ಅಮ್ಮ ಅಂತ ಕರೆಯೋದು ಕೇಳಿಸುತ್ತೆ. ಯಾಕೆಂದರೆ ಅವರು ಎಷ್ಟು ಸಾಧನೆ ಮಾಡಿದಾರೋ, ಎಷ್ಟು ಅದ್ಭುತಗಳ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೋ. ಅವರ ನಡೆ ನುಡಿ ನಡವಳಿಕೆ ಸ್ವಭಾವ, ಅವರ ನಮ್ರತೆ, ಅವರ ವಿಧೇಯತೆ, ಸರಳತೆ, ಈ ಗುಣಗಳಿಂದ ಅವರು ತುಂಬ ಶ್ರೇಷ್ಠರಾಗ್ತಾರೆ. ಭಾರತಕ್ಕೆ ಅವರೊಂದು ರತ್ನ ಇದ್ದ ಹಾಗೆ, ಭಾರತ ರತ್ನ ಆಗಬೇಕು ಅವರು. ಜಾನಕಿ ಅಮ್ಮನನ್ನು ಈಗ ಇಲ್ಲಿ ನೋಡುವಾಗ ಅನಿಸಿದ್ದು, ಸ್ವಲ್ಪ ಕಾಲ ನಾನು ವಿರಾಮವಾಗಿರಬೇಕು ಅಂತ ಹೇಳಿ ಇಲ್ಲಿ ಬಂದು ಅವರು ಇತ್ತೀಚಿನ ವರ್ಷಗಳಲ್ಲಿದ್ದರು. ಈಗ ಅಮ್ಮ ಮಲಗಿದ್ದಾರೆ. ಅದು ನೋಡುವಾಗ ನನಗನ್ನಿಸ್ತು ಇದು ಸ್ವಲ್ಪ ದೀರ್ಘವಾದ ವಿರಾಮನೇ ಹೊರತು ಪೂರ್ಣ ವಿರಾಮ ಅಲ್ಲ ಇದು. ಯಾಕೆಂದರೆ ಇಂಥ ಚೈತನ್ಯಗಳಿಗೆ ಸಾವಿರಲ್ಲ. ಇವರು ನೂರಾರು ಕಾಲ ತಮ್ಮ ಅಸ್ತಿತ್ವಗಳ ಮೂಲಕ ಈ ಅಸ್ಮಿತೆಯಲ್ಲಿ ಉಳಿದಿರ್ತಾರೆ. ಅವರ ಒಳ್ಳೆತನ, ಜಾನಕಿ ಅಮ್ಮ ಅಂದರೆ ಒಳ್ಳೆಯವರು, ಒಂದು ನಿಷ್ಕಲ್ಮಶವಾದಂಥ ಒಂದು ಹೃದಯ, ಒಂದು ಮನಸ್ಸು, ಎಲ್ಲರನ್ನೂ ತನ್ನ ಮಕ್ಕಳಾಗಿ ನೋಡುವಂಥ ಒಂದು ಹೃದಯ ವೈಶಾಲ್ಯತೆ, ಇವುಗಳಿಂದನೇ ಜಾನಕಿ ಅಮ್ಮ ಆಗ್ತಾರೆ. ಅವ್ರ ಹಾಡುಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜನ್ಮ ಸಾಲದು, ಅಷ್ಟು ಸಾಧನೆಗಳಿದೆ. 48,000 ಹಾಡುಗಳು 17 ಭಾಷೆಗಳಲ್ಲಿ ಹಾಡಿ, ಆಯಾ ಭಾಷೆಯವ್ರಿಗಿಂತಲೂ ಹೆಚ್ಚು ಸ್ಫುಟವಾಗಿ ಹಾಡ್ಕೊಂಡು ಬಂದಂಥ ಒಂದು ಮಹಾನ್ ಪ್ರತಿಭೆ, ಮೇಧಾವಿಯವರು. ಆದರೆ ಅದಕ್ಕಿಂತ ಹೆಚ್ಚು ಫೇಮಸ್ಸು ಯಾವುದರಲ್ಲಿ? ಪ್ರೀತಿಯಲ್ಲಿ, ಆ ಒಂದು ಸನ್ನಡತೆಯಲ್ಲಿ. ಅಂಥ ಒಂದು ಮಹಾನ್ ಚೈತನ್ಯ ನೂರಾರು ಕಾಲ ಜೀವಂತವಾಗೇ ಇರ್ತಾರೆ. ಅಂಥವ್ರಿಗೆ ಮರಣ ಅನ್ನೋದು ಇರೋದಿಲ್ಲ. ಹುಷಾರಿಲ್ದಿದ್ದಾಗ ಕಿವಿಗೆ ಹತ್ತಿ ಇಟ್ಕೊಂಡು ಮಲಗೋರು ನೋಡಿದ್ದೀವಿ. ಇಲ್ಲಿ ಒಂದೇ ಒಂದು ವ್ಯತ್ಯಾಸ, ಮೂಗಿಗೆ ಹತ್ತಿ ಇಟ್ಟಿದ್ದಾರೆ. ಅದೊಂದು, ಆ ಒಂದು ಚಿತ್ರಣ ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಜಾನಕಿ ಅಮ್ಮ ಅಂಥವ್ರಿಗೆ ಯಾವತ್ತಿಗೂ ಕೂಡ ಒಂದು ಶಾಶ್ವತವಾದಂಥ ಸ್ಥಾನ ಇಲ್ಲೂ ಇದೆ, ಅಲ್ಲೂ ಇದೆ. ಆ ದೇವರು ಯಾರಿಗೂ ಮೋಸ ಮಾಡಲ್ಲ. ದೇವಲೋಕದಲ್ಲಿ ಅಲ್ಲಿ ಸ್ವಲ್ಪ ದಿನ ಅಮ್ಮನ ಹಾಡುಗಾರಿಕೆ ಕೇಳಬೇಕು ಅಂತ ಕರೆಸ್ಕೊಂಡಿರ್ಬೋದು. ಮತ್ತೆ ಅಮ್ಮ ಇಲ್ಲೇ ಹುಟ್ಟುತ್ತಾರೆ. ಅವರಿಷ್ಟಪಟ್ಟ ಕರ್ನಾಟಕ, ಅವರಿಷ್ಟಪಟ್ಟ ಕನ್ನಡ, ಅವರಿಷ್ಟಪಟ್ಟ ಈ ನೆಲವೀಡು, ಇಲ್ಲಿ ಜಾನಕಿ ಅಮ್ಮ ಅವರು ಇಷ್ಟದಂಗೆ ಇದ್ದಾರೆ, ಇನ್ನೂ ಇರ್ತಾರೆ, ಜೀವಂತವಾಗಿ. ಉಮಾಶ್ ಅವರಿಗೆ ನನ್ನ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್, ಈಗ ಅಮ್ಮನವರ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಬಂದ್ರಿ, ಒಂದು ಮೆಮೊರಿಯನ್ನು ನೀವು ಹೇಳ್ಕೊಳ್ಳುವಂಥದ್ದಾದ್ರೆ ಮೇಡಮ್, ಅವರ ಮತ್ತು ನಿಮ್ಮ ಒಡನಾಟದ ಬಗ್ಗೆ. ನೋಡಿ, ಕಲಾವಿದರಿಗಿಂತಲೂ ಹೆಚ್ಚಾಗಿ ಗಾಯಕಿಯರ ಜೊತೆ, ಮ್ಯೂಸಿಷಿಯನ್ಸ್ ಜೊತೆ ಅವ್ರ ಸಂಬಂಧಗಳು ಹೆಚ್ಚಾಗಿರ್ತವೆ. ಆದರೆ ನಾವು ಆಗೊಮ್ಮೆ ಈಗೊಮ್ಮೆ ಅವರನ್ನ ಭೇಟಿ ಮಾಡಿದಂಥದ್ದು. ಆದರೂ ಕೂಡ ಅವರನ್ನ ಭೇಟಿ ಮಾಡಬೇಕು ಅನ್ನೋ ಆ ತವಕ ಇದೆಯಲ್ಲ, ಅದು ಬಹಳ ದೊಡ್ಡದು ನಮ್ಗಳಿಗೆ. ಅಂದರೆ ಎಲ್ಲರನ್ನ ಭೇಟಿ ಮಾಡಬೇಕು ಅಂತ ಅನ್ಸಲ್ಲ, ಕೆಲವೇ ಜನಗಳನ್ನ ಭೇಟಿ ಮಾಡಬೇಕು ಅಂತ ಅನ್ಸೋದು. ಹಾಗೆ ಒಂದು ಸುಮಾರು ಸಲ ನಾವುಗಳು ರೆಕಾರ್ಡಿಂಗ್ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಗ ಭೇಟಿ ಮಾಡಿದ್ದೇವೆ, ಕಾಲಿಗೆ ನಮಸ್ಕಾರ ಮಾಡಿದ್ವಿ. ನಮ್ಗೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳೋದೇ ಒಂದು ದೊಡ್ಡ ವಿಷಯ ನಮಗೆ. ಅಂದರೆ ಅವ್ರ ಆಶೀರ್ವಾದ ಅನ್ನೋಂಥದ್ದು ಅಷ್ಟು ಪ್ರಬಲವಾಗಿರ್ತದೆ ಅನ್ನೋ ನಂಬಿಕೆ. ಯಾಕೆಂದರೆ ಒಂದು ದೈವಿಕ ಪ್ರಜ್ಞೆ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ, ಅಷ್ಟು ಸುಲಭ ಅಲ್ಲ ಅವರೆಲ್ಲನೂ ಕೂಡ. ಅವರು
ನಾವು ನೋಡೋದಕ್ಕೆ ಒಬ್ಬ ಹಾಡುಗಾರ್ತಿ ಅಂತ ಅನ್ಸ್ಬಿಡುತ್ತೆ, ನೋಡೋದು ಗಾಯಕಿ ಅನ್ಸ್ಬಿಡುತ್ತೆ. ಅದೆಲ್ಲವನ್ನು ಮೀರಿ ಬೆಳೆದಂತವ್ರು. ಮೇಡಮ್, ಇನ್ನೊಂದು ಸ್ಮಾರಕದ ವಿಚಾರ ಚರ್ಚೆ ಆಗ್ತಿರುವಂತದ್ದು, ಪ್ರತಿಯೊಬ್ಬ ಕಲಾವಿದರು ಕೂಡ ಹೇಳ್ತಾ ಇರುವಂತದ್ದು, ಅವ್ರಿಗೆ ಎಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೋ ಅಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸ್ಮಾರಕವನ್ನ ಮಾಡಬೇಕು ಅನ್ನೋದು ವಿಚಾರ. ಆಗ್ಬೇಕು ಅನ್ನೋದೇ ನನ್ನ ಒತ್ತಾಯ, ಆಶಯ. ಖಂಡಿತ ಮಾಡಬೇಕು, ಅದು ನಮ್ಮ ಕರ್ತವ್ಯ, ನಮ್ಮ ಬಾಧ್ಯತೆ. ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಮೈಸೂರು. ಆ ಜಾಗವನ್ನು ಅವ್ರು ಕೊಡೋದಕ್ಕೆ ರೆಡಿ ಇದ್ದಾರೆ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷನಾಗಿ, ಅದರಲ್ಲೂ ನಮ್ಮ ಇವರು ಯತೀಂದ್ರ ಸಿದ್ದರಾಮಯ್ಯವರು ಇಲ್ಲೇ ಇದ್ದಾರೆ. ಸಿದ್ದರಾಮಯ್ಯವರು ಆಗ್ಬೋದು, ಇಲ್ಲಿ ಮೈಸೂರಲ್ಲಿ ನೆಲೆಸಿರೋದ್ರಿಂದ ಅವ್ರಿಗೂ ಕಲೆ ಸಂಗೀತದ ಮೇಲೆ ಆಸಕ್ತಿ ಇರೋದ್ರಿಂದ, ಜೊತೆಗೆ ನಮ್ಮ ಚೀಫ್ ಮಿನಿಸ್ಟರ್ ಆದಂಥ DK ಶಿವಕುಮಾರ್ ಸಾಹೇಬರು, ಅವ್ರದ್ದೇ ಥಿಯೇಟ್ರ್ಗಳಿತ್ತು, ಅವರು ಸಿನಿಮಾದಿಂದನೇ ಬಂದಿದ್ದು. ಸಂಗೀತ ಪ್ರಿಯರು, ಕಲಾವಿದರಿಗೆ ಅವ್ರು ಕೊಡ್ತಾ ಇದ್ದಂಥ ಬೆಲೆ ಅದು ಅವ್ರಿಗೂ ಗೊತ್ತು. ಅದರಿಂದಾಗಿ ಅವರೇ ಮುಂದೆ ನಿಂತು ಸರ್ಕಾರನೇ ಈ ಒಂದು ಮೆಮೋರಿಯಲ್ನ ಒಂದು 10 ಗುಂಟೆನೋ ಅಥವಾ ಒಂದು ಅರ್ಧ ಎಕರೆನೋ ತಗೊಂಡು ಇಲ್ಲಿ ಮೈಸೂರಲ್ಲಿ ಒಂದು ಮೆಮೋರಿಯಲ್ ಮಾಡಿದಾಗ ಇಲ್ಲಿ ಬರೋಂಥ ಟೂರಿಸ್ಟ್ಗಳಾಗ್ಬೋದು ಅಥವಾ ನಮ್ಮ ಅಭಿಮಾನಿಗಳಾಗ್ಬೋದು, ಸಂಗೀತ ಪ್ರಿಯರಾಗ್ಬೋದು. ಯಾಕೆಂದರೆ ಮೈಸೂರು ಬಂದು ಸಂಗೀತಕ್ಕೆ, ಸಂಸ್ಕೃತಿಗೆ, ಪರಂಪರೆಯಿಂದ ಬಂದಿರೋಂಥ ಮೈಸೂರಾಗಿರೋದ್ರಿಂದ ಇಲ್ಲಾಗೋದು ಭಾಳ ಉತ್ತಮವಾಗಿದೆ. ಅದು ನಡಿಬೇಕು. ಮುಂದಿನ ದಿನಗಳಲ್ಲಿ ನನಗನ್ಸಿದ್ದು, ಈಗ ನಮಗೆ ಮೈಸೂರು ದಸರಾ ಬರ್ತಾ ಇದೆ. ಆ ದಸರಾ ಸಂದರ್ಭದಲ್ಲಿ ಎಸ್ ಜಾನಕಿ ಮೇಡಮ್ ಅವರಿಗೆ ನಮನ ಸಲ್ಲಿಸೋದಾಗಲಿ, ಅವರಿಗೆ ಏನು ಅವರ ನೆನಪುಗಳನ್ನ ಮಾಡ್ಕೊಳ್ಳೋದಾಗಲಿ ಅಂತ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ದಸರಾದಲ್ಲೂ ಆಗಲಿ ಅಂತ ನಾನು ಅನಿಸ್ತೇನೆ. ನನ್ನ ಜೊತೆ ನಾನು ಮಾತಾಡ್ತೀನಿ. ನಮ್ಮ ಎಸ್ ಜಾನಕಿ ಅವರು ಅಂತ ತಮಾಷೆ ಅಲ್ಲ, 48,000 ಹಾಡುಗಳನ್ನ ಹಾಡೋಂಥವ್ರು. ಅಣ್ಣವ್ರು ಇರ್ಬೋದು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಅಂತವ್ರು, ನಿಮ್ಮಂಥ ಹೀರೋಯಿನ್ಗಳೆಲ್ಲರಿಗೂ ಕೂಡ ಧ್ವನಿಯಾಗಿದ್ರು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮೊದಲನೇದಾಗಿ ಎಸ್ ಜಾನಕಿರವರು ಹುಟ್ಟಿದ್ದು ಹೈದರಾಬಾದಲ್ಲಾಗಿದ್ದರು. ಅವರೆಲ್ಲ ಬೆಳೆದಿದ್ದು ಎಲ್ಲನೂ ಚೆನ್ನೈಯಲ್ಲಿ. ಅದಾದಮೇಲೆ 16ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಹಾಡಿದವರು. ಅಣ್ಣವರ ಮಹಿಷಾಸುರ ಮರ್ದಿನಿ ಅನ್ನೋ ಒಂದು ಸಿನಿಮಾದಲ್ಲಿ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಅವರು ಯುಗಳ ಗೀತೆಯನ್ನು ಹಾಡಿದ್ದು ಎಸ್ ಜಾನಕಿಯವ್ರ ಜೊತೆ. ಸೊ ಅವರ ಹಾಡನ್ನು ಅಲ್ಲಿಂದ ಪ್ರಾರಂಭ ಮಾಡಿದವರು. 1959ರಲ್ಲಿ ಅಂತ ಅನಿಸುತ್ತೆ ಮಹಿಷಾಸುರ ಮರ್ದಿನಿ ಅಲ್ವಾಣ. ಅಲ್ಲಿಂದ ನಮ್ಮಗಳಿಗೆ ಹೆಚ್ಚು ಸಾಂಗ್ಗಳು ಹಾಡಿಲ್ಲ ಅಮ್ಮ. ಅಂದರೆ ನಾವೆಲ್ಲ ಬರೋಷ್ಟರಲ್ಲಿ ಚಿತ್ರಾರವರು ಅವರುಗಳೆಲ್ಲ ಇದ್ದಿದ್ದು. ಆದರೆ ಎಸ್ ಜಾನಕಿಯರವರ ಸಾಂಗ್ಗಳು ನಾವು ಕೇಳದೇ ಇರೋವಂಥದ್ದು ಯಾರು ಇಲ್ಲವೇ ಇಲ್ಲ ಕನ್ನಡದಲ್ಲಿ. ಸೊ ಅಂತಹ ಒಂದು ಧ್ವನಿ, ಅಂಥ ಒಂದು ಕೋಗಿಲೆ ನಮ್ಮ ಕರ್ನಾಟಕದಲ್ಲಿ ಬಂದು ನೆಲೆಸಿ ಅವರ ಕೊನೆಯ ಜೀವನವನ್ನು ಸಾಗಿಸಿರೋದಿದೆಯಲ್ಲ, ಅದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಏಕೆಂತಂದರೆ ಯಾಕೆ ಎಷ್ಟೋ ಜನರಿಗೆ, ಎಷ್ಟೋ ಗಾಯಕರಿಗೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ಅವರು ಮಾದರಿಯಾಗಿ ನಿಂತಂಥ ಹೆಣ್ಣುಮಗಳು. ಅವರು ಎಲ್ಲ ಥರದ್ದು ಹಾಡು ಹಾಡ್ತಿದ್ರು. ನಾನೊಂದು ಒಂದು ಇತ್ತೀಚೆಗಷ್ಟೇ ನನ್ನ ಮನೆಯಲ್ಲಿ ಅಫ್ಕೋರ್ಸ್ ನನ್ನ ಯಜಮಾನರು ಕನ್ನಡ ಚಿತ್ರರಂಗದ ಸಂಗೀತ ಮತ್ತು ಸಾಹಿತ್ಯದ ದೊಡ್ಡ ಅಭಿಮಾನಿ ಮೊದಲಿಂದನೂ. ಅವರು ಒಂದು ಪ್ರೋಗ್ರಾಮ್ ನೋಡ್ತಾಯಿದ್ರು ಯೂಟ್ಯೂಬಲ್ಲಿ. ಅದು ಪಿ ಸುಶೀಲಾ ಮತ್ತು ಜಾನಕಮ್ಮ ಅವರು ಒಂದು ಪ್ರೋಗ್ರಾಮ್ ಕೊಡ್ತಾರೆ. ಅದರಲ್ಲಿ ಸುಶೀಲಾರವರು ಹೆಣ್ಣು ಧ್ವನಿ ಆದರೆ ಜಾನಕಮ್ಮ ಗಂಡು ಧ್ವನಿಯಲ್ಲಿ ಹಾಡ್ತಾರೆ, ಡ್ಯುಯೆಟ್ ಸಾಂಗ್ ಆಡ್ತಾರೆ. ನಾನು ಯಪ್ಪ ಅಂತ ಅನ್ನಿಸ್ತು. ಅಂದರೆ ಜಾನಕಮ್ಮ ಏನೇನಲ್ಲ, ಮಕ್ಕಳ ರೀತಿ ಮಾತಾಡ್ತಾರೆ, ಮಕ್ಕಳಿಗೆ ಧ್ವನಿ ಹಾಕ್ತಾರೆ, ಮತ್ತು ಹೀರೋಯಿನ್ಗಳಿಗೆ ಧ್ವನಿ ಹಾಕ್ತಾರೆ. ಅಂದರೆ ನಾನು ಹೆಚ್ಚು ಜಾನಕಮ್ಮನ ಸಾಂಗ್ಗಳು ನೋಡಿದ್ದು ಕಲ್ಪನಾ ಅವರವರ ಪಿಕ್ಚರ್ಗಳಲ್ಲಿ. ಕಲ್ಪನಾ ಅವರವರ ಧ್ವನಿ ಭಾಳ ವಿಶಿಷ್ಟವಾದ ಧ್ವನಿ, ಒಂಥರ ವಿಶೇಷವಾದ ಧ್ವನಿ ಅವ್ರದ್ದು. ಆದರೆ ಹಾಡು ಹೇಳ್ಬೇಕಾದ್ರೆ ಜಾನಕಮ್ಮ ಕಲ್ಪನಾರವರೇ ಆಡ್ತಿದ್ದಾರೇನೋ ಅಂತಾರೆ. ನನಗದರಲ್ಲಿ ಬೆಳ್ಳಿ ಮೂಡಲ ಮನೆಯ ಹಾಡು ತುಂಬ ಇಷ್ಟವಾದ ಹಾಡು. ನನಗೆ ಅವ್ರನ್ನ ನೋಡ್ತಾಯಿದ್ರೆ ಏನೋ ಒಂದು ಬೊಂಬೆನ ತಂದು ಮಲಗಿಸ್ದಂಗಿದೆ ಅವರ ದೇಹ ನೋಡ್ತಿದ್ರೆ. ಆದರೆ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರಲ್ಲ, ಈ ಭೂಮಿಯಲ್ಲಿ ನಮ್ಮ ಜೊತೆ ಒಂದಾಗ್ತಿದ್ದಾರಲ್ಲ ಅನ್ನೋದೇ ನಮಗೆ ತುಂಬ ಖುಷಿ ಅಂತ ಇದು. ಆಮೇಲೆ ಒಂದು ವಯಸ್ಸಾಗಿ ತಾಯಿ ಹೋದ ಮೇಲೆ ಅವರಿಗೆ ನಾವು ಅತ್ಯಂತ ಗೌರವದಿಂದ, ಸಂತೋಷದಿಂದ ಕಳಿಸ್ಕೊಡ್ಬೇಕೇ ವಿನಃ ದುಃಖದಲ್ಲಿ ಅಥವಾ ಬಾಧೆಯಲ್ಲಿ ಕಳಿಸ್ಕೊಡ್ಬಾರ್ದು. ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಲ್ಲದ ನೋವನ್ನು ಅವರ ಮನೆಯವರೆಲ್ಲ ಬರೆಸುವಂಥ ಶಕ್ತಿ ಎಲ್ರಿಗೂ ಕರುಣಿಸ್ತೀನಿ ಅಂತ ಭಾವಿಸ್ತೀನಿ. ತಾವು ಯಾವಾಗ ಭೇಟಿಯಾಗಿದ್ರಿ ಅಮ್ಮ ಲಾಸ್ಟ್? ನಾನು ಅವ್ರನ್ನ ಭೇಟಿನೇ ಮಾಡಿಲ್ಲ ಅಪ್ಪಿ, ಒಂದು ಸರಿನೂ ಭೇಟಿ ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಗೊತ್ತು, ಅವ್ರು ಕೃಷ್ಣ ಭಕ್ತಿ ಅಂತ ಗೊತ್ತು, ಅಂದರೆ ಅವ್ರ ಬಗ್ಗೆ ಎಲ್ಲ ಗೊತ್ತು. ಆದರೆ ನಾನು ಎಂದೂ ಅವರನ್ನು ಭೇಟಿ ಮಾಡಿಲ್ಲ. ಯಾಕೆಂತಂದರೆ ಮೈಸೂರಿನಲ್ಲಿ ನನ್ನ ಕೊನೆಯ ದಿನಗಳನ್ನ ಕಳೆದ್ರು, ಇಲ್ಲೇ ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿದ್ರು. ಯಾಕೆಂದರೆ ವಿಷ್ಣುವರ್ಧನ್ ಅವರು ಕೂಡ ಮೈಸೂರನ್ನ ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ದಂಥ. ಮೈಸೂರು ಎಲ್ಲೋ ಒಂದು ಕಡೆ
ಈ ರೀತಿ ಇದಾಗ್ತಿದೆ. ಆ ಅಮ್ಮ ಅವರು ಕೂಡ ನಾನು ಮೈಸೂರಿನಲ್ಲೇ ವಾಸ ಮಾಡ್ತೀನಿ ಅಂತ 2018 ಕೂಡ 18ರಿಂದನೂ ಇಲ್ಲೇ ವಾಸ ಮಾಡ್ತಾ ಇರೋದು. ನನಗೆ ಈಗ ಗೊತ್ತಾಯ್ತು, ಅವ್ರು ನವೀನ್ ಅವ್ರ ಹತ್ರ ಮಾತಾಡ್ತಿದ್ದೆ, ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅವ್ರು ಅದೇ ಹೇಳ್ತಿದ್ರು, ಹೈದರಾಬಾದಲ್ಲಿ ಆಗಾಗ ಹೋಗ್ತಿದ್ರಮ್ಮ, ಆದರೆ ಇತ್ತೀಚೆಗೆ 8 ವರ್ಷದಿಂದ ಆಲ್ಮೋಸ್ಟ್ ಇಲ್ಲೇ ಇದ್ದಾರೆ ಅಂತ ಹೇಳಿ. ನಂಗೆ ಆ ವಿಷಯನೂ ತುಂಬ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ನಾನು ಅವ್ರನ್ನ ಎಂದೂ ಭೇಟಿ ಮಾಡಿಲ್ಲ ಅಪ್ಪಿ, ನಂಗೆ ಅದೊಂದು ಬೇಜಾರಿದೆ. ಇಲ್ಲ, ಮಾಡೇ ಇಲ್ಲ, ನೋಡೇ ಇಲ್ಲ. ಕೋಟ್ಯಾಂತರ ಅಭಿಮಾನಿಗಳು ದುಃಖದಲ್ಲಿದ್ದಾರೆ ಮೇಡಮ್. ಈ ಸಂದರ್ಭದಲ್ಲಿ ಕನ್ನಡದ ಅಂದರೆ ಸಂಗೀತ ಲೋಕದ ಒಂದು ಕೊಂಡಿ ಕಳಿಸುತ್ತೆ. ಈಗ SPB ಸರ್ ಇದ್ದರು, ಅವರ ಇದರಲ್ಲಿ ಜಾನಕಮ್ಮ ಅಂತಿದ್ರು, ಈಗ ಇಬ್ಬರು ಕೂಡ ಇಲ್ಲ. ಅದೇ ನಮ್ಗೆ ಅದೊಂದು ಸಂಕಟ ಅನಿಸುತ್ತೆ, ನೋವು ಅನಿಸುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಕಂದ. ಇದಿಷ್ಟು ತಾರಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ನಾವು ಮಾಡ್ತೀನಿ ಎಸ್ ಜಾನಕಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಸ್ವತಃ ಅವ್ರ ಬಾಯಿಂದನೇ ಕೇಳ್ತೀನಿ. ಮೈಸೂರಲ್ಲೇ ಆಗಬೇಕು ಅಂತ ಈಗ ಶಾಸಕರು ಹೇಳಿದ್ದಾರೆ ಸರ್, ಇಲ್ಲೇ ಮಾಡ್ತೀವಿ. ಮಾಡ್ರಿ ಅಪ್ಪಾಜಿ, ಮಾಡ್ರಿ, ಬಿಡಬೇಡಿ, ತಡ ಮಾಡಬೇಡಿ. ಮರಣಾಂತರ ಪ್ರಶಸ್ತಿ ಕೊಟ್ಟು ನಮ್ಮ ಗೌರವ, ನಾಡಿನ ಹಿರಿಮೆ, ಗೌರವ, ಉದಾರತನದ ಒಂದು ಇದನ್ನು ಪ್ರಪಂಚಕ್ಕೆ ತೋರಿಸ್ಬೇಕಾಗತ್ತೆ, ಮಾಡಬೇಕು. ಇರೋ ಕರ್ನಾಟಕ ರತ್ನ, ಅರ್ಥ ಆಯ್ತಾ? ನಾ ಹೇಳ್ತಾ ಇರೋದು ಇನ್ಯಾವ ಪ್ರಶಸ್ತಿ, ಜೀವಮಾನದ ಸಾಧನೆಯ ಪ್ರಶಸ್ತಿ. ಎಲ್ಲೋ ಹುಟ್ಟಿ ಇಲ್ಲಿ ಬಂದು ಇಲ್ಲೇ ಬಾಳಬೇಕು ಅಂತ ಕೂತಂತ ಆ ಶ್ರೇಷ್ಠ ಪ್ರಶಸ್ತಿ ಯಾವುದು ಕೊಡಬೇಕು ನಿಮ್ಮ ಮನಸ್ಸಿಗಂತ ಅತಿ ಉತ್ತಮ ಪ್ರಶಸ್ತಿ ಕೊಡ್ರಿ ಅವರಿಗೆ ದಯವಿಟ್ಟು. ಅವರ ಒಡನಾಟ ಹೇಗಿತ್ತು ಅಂತಂದರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಮಾತಾಡೋದಲ್ಲ, ಮನೆಯಲ್ಲಿ ಅಮ್ಮವರ ಮಲಗುವಂಥ ಕೋಣೆಯಲ್ಲಿ ಜೊತೆಲೇ ಕೂತ್ಕೊಂಡು ಮಾತಾಡೋರು. ಹೆಚ್ಚು ಕಡಿಮೆ ಅವರಿಬ್ಬರು ಮಾತಾಡುವಾಗ ನಾವು ಯಾರು ಎದುರಲ್ಲಿ ನಿಂತ್ಕೋತಾ ಇರಲಿಲ್ಲ. ಎಲ್ಲ ಘಟನೆನೂ ಹಸಿಯಾಗಿರುತ್ತೆ. ನನಗೆ ಆಶೀರ್ವಾದ ಮಾಡಿದ್ದು, ನೀನು ಹಾಡುಗಾರನಾಗಬೇಕಾಗಿತ್ತು, ಯಾಕೆ ಆಗಲಿಲ್ಲ ಅಂತಂತ ಹೇಳ್ಬಿಟ್ಟು ಭಾರಿ ನೋವಿತ್ತು ಅವರಿಗೆ. ನಿಜವಾಗ್ಲೂ ಖಂಡಿತ ಅವರ ಆಶೀರ್ವಾದದಂತೆ ಭಗವಂತ ಏನು ಕೊಟ್ಟಿದ್ದಾನೋ ವಾಹಿನಿಗಳಲ್ಲಿ ನಾನು ತುಣುಕುಗಳು ಹೇಳ್ತಾ ಪ್ರೀತಿ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಅವ್ರಿಗೆ. ಹಾಡ್ತೀಯ ಬಿಡು ನೀನು, ಇನ್ನು ಮುಂದೆ ನನಗೆ ವಯಸ್ಸಾಗೋಯ್ತು, ನಾನೇನು ಮಾಡಲಿ ಅದಂತ ಹೇಳ್ಬಿಟ್ಟು. ನಿಮ್ಗೆ ಯಾಕಮ್ಮ ವಯಸ್ಸಾಗತ್ತೆ, ನೀವಿನ್ನೂ ಎಳೆ ಮಕ್ಕಳು ಆಡ್ದಂಗೆ ಆಡ್ತೀರಾ, ನಾವೇನೋ ಅಪಶ್ರುತಿಲಿ ಆಡಿದ್ದೇನೆ ನೀವು ಹೊಗಳ್ತೀರಾ. ನೀವು ಭಾರಿ ದೊಡ್ಡ ಮನಸ್ಸು, ದೊಡ್ಡತನ ನಿಮ್ಮದು ಅಂತಂತ ಹೇಳ್ಬಿಟ್ಟು ಹೇಳವೆ ನಾನು. ಅಭಿಮಾನಿಗಳಿಗೆ ನೋವು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ನಾವು ನಿಜವಾಗ್ಲೂ ಅವ್ರುಗಳಿಗೆ ಅಭಿಮಾನಿಗಳಾದರೆ ಖಂಡಿತ ನಿಂತು ಅವರ ಸ್ಮಾರಕವನ್ನು ನಾವು ಒಳ್ಳೆ ರೀತಿಯಲ್ಲಿ ನಿರ್ಮಿಸಿ ಮರಣಾಂತರ ಪ್ರಶಸ್ತಿಗೆ ಇದೇ ಅದೇ ಅನ್ನುವಂಥ ಸರ್ಕಾರ ಯಾವುದಾದ್ರೂ ಒಂದು ಕೊಡಬೇಕು. ಇದಿಷ್ಟು ವಿನೋದ್ ರಾಜ್ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ಲೋಕದ ಕೊಂಡಿ ಒಂದೇ ಕಳಿಸಿದೆ ಅಂತಲೇ ಹೇಳ್ಬೋದು. ಕನ್ನಡ ನಾಡು ಸೇರಿದಂತೆ ದೇಶವೇ ಬಡವಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹಿನ್ನೆಲೆ ಗಾಯಕರು ಹಂಸಲೇಖ ಅವರ ಧರ್ಮಪತ್ನಿ ಆಗಿರುವಂಥ ಲತಾ ಹಂಸಲೇಖ ಅವ್ರ ನನ್ನ ಜೊತೆ ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಇಡೀ ಸಂಗೀತ ಲೋಕಕ್ಕೆ ಒಂದು ಭರಿಸಲಾಗದ ನಷ್ಟ ಆಗಿದೆ, ಒಂದು ದೊಡ್ಡ ಕೊಂಡಿ ಕಳಿಸಿರುವಂಥದ್ದು. ಅಮ್ಮ ಏನು? ಕೊಂಡಿ ಅಲ್ಲ, ಒಂದು ವಜ್ರದ ಒಂದು ಗಟ್ಟಿನೇ ನಾವು ಕಳ್ಕೊಂಡಿದ್ದೀವಿ ಇವತ್ತು. ದುಡ್ಡು ಕೊಟ್ಟರು ಏನು ಕೊಟ್ಟರು ಸಿಗದೆ ಇರೋಂಥ ವಜ್ರದ ಗಟ್ಟಿನ ನಾವು ಕಳ್ಕೊಂಡಿದ್ದೀವಿ. ಕೆಲವು ವರ್ಷಗಳ ಮುಂಚೆ ಬಾಲು ಸಾರ್ನ ಕಳ್ಕೊಂಡ್ವಿ, ಈಗ ಇವ್ರನ್ನ ಕಳ್ಕೊಂಡ್ವಿ. ಭಾಳ ದುಃಖ ಆಗ್ತಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಮೌನವಾಗಿರಬೇಕು ಅಂತಲೇ ಅನಿಸುತ್ತಿದೆ ಮನಸ್ಸು, ಆದರೆ ಕೆಲವು ಸಂದರ್ಭಗಳು ಬಿಡ್ತಾಯಿಲ್ಲ ಮೌನವಾಗಿರೋಕ್ಕೆ. ನಿಜವಾಗೂ ಇವತ್ತು ಹಂಸಲೇಖ ಅವರ ಒಂದೊಂದು ಸ್ವರ, ಒಂದೊಂದು ಹಾಡಿನಲ್ಲೂ ಆ ಅಮ್ಮನ ಜೀವ ಇದೆ, ಆಮೇಲೆ ನಮ್ಮ SP ಸರ್ ಜೀವ ಇದೆ. ನಿಜವಾಗೂ ಅವರು ಅವತ್ತು ಇವ್ರ ಹಾಡಿಗೆ ಜೀವ ಕೊಟ್ಟಿದ್ದಾರೆ. ಇವತ್ತು ಇಷ್ಟೊಂದು ಪ್ರಸಾರ ಆಗಿ ಎಂತೆಂಥ ಹಾಡುಗಳು ಹಾಡಿದ್ದಾರೆ ಅಂದರೆ ಅದೆಲ್ಲ ಮರೆಯೋಕ್ಕೆ ಆಗಲ್ಲ. ಮಗುವಿಂದ ಹಿಡಿದು ಅಜ್ಜಿ ತಾತನವರೆಗೂ ಹಾಡೆಲ್ಲ ಇಷ್ಟಪಡ್ತಾರೆ ಅವ್ರದ್ದು. ಅಂಥ ಒಂದು ಸಂದರ್ಭನ ನಮಗೆಲ್ಲ ಕೊಟ್ಬಿಟ್ಟು ನಮ್ಮಿಂದ ಕಣ್ಮರೆಯಾಗಿ ಹೊಟ್ಟೋದ್ರು ಆ ವಜ್ರದ ಗಟ್ಟಿಗಳು. ನಿಜವಾಗಿ ಎಲ್ಲಿದ್ರು ಇನ್ನು ಮುಂದೆ ಎಲ್ಲೇ ಯಾರ ಹೊಟ್ಟೆಯಲ್ಲಿ ಹುಟ್ಟು ಬಂದರೂ ಮಹಾತಾಯಿ ಹುಟ್ಟು ಬರಬೇಕು ಅವ್ರು. ತಿರ್ಗ ಒಂದು ಭಾಷೆ ಅರ್ಥ ಆಗೋದು ಬೇರೆ, ಆ ರಾಗಕ್ಕೆ ತಲೆದೂಗೋದು ಬೇರೆ. ಆ ಥರ ಇಡೀ ಪ್ರಪಂಚನೇ ಇವ್ರ ಹಾಡುಗಳಿಗೆ ತಲೆದೂಗಿದ್ದಾರೆ. ಇನ್ನೇನು ಹೇಳೋಕ್ಕಾಗಲ್ಲ. ಹೌದು, ನಮ್ಮ ಮನೆಗೆಲ್ಲ ಬಂದಿದ್ದರು. ಹಂಸಲೇಖ ಅವ್ರ ಸರ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಹೋಗಿ ಹಂಗೆ ತಬ್ಬಿ ಹಿಡ್ಕೊಂಬಿಡೋರು, ಆಶೀರ್ವಾದ ಅಷ್ಟು ಕೊಡೋರು ಅವ್ರಿಗೆ. ಅವ್ರ ಆಶೀರ್ವಾದ ಇನ್ನೂ ನನ್ನ ಯಜಮಾನನ ಮೇಲೆ ಭಾಳ ಇರಬೇಕು. ಭಾಳ ಇಷ್ಟಪಡೋರು ಹಂಸಲೇಖ ಸರ್ನ. ಎಂತೆಂಥ ಹಾಡು ಕೊಟ್ಟಿದ್ಯೋ ನೀನು ನನಗೆ, ಎಂತೆಂಥ ಹಾಡು ಕೊಟ್ಟಿದ್ಯೋ ನನ್ನ ಇವಾಗ ಹಾಡೋಕ್ಕಾಗ್ತಿಲ್ವಲ್ಲೋ ಅಂತ ಮೊನ್ನೆನೂ ಅಂದರು. ಅವ್ರ ಮಗ ತೀರೋದಾಗೂ ಕೂಡ ಬಂದಿದ್ವಿ ನಾವು. ಆ ದುಃಖದಲ್ಲಿ ನಾವಿದ್ದೀವಿ. ಆದರೆ ಅವರು ಇದನ್ನು ನೆನೆಸ್ತಾ ಇದ್ರು, ಎಂತೆಂಥ ಹಾಡು ಕೊಟ್ಟೆ ನೀನು ನನಗೆ ಅಂತ. ಅದಕ್ಕೆ ಇವರಂದರು, ನಾನು ಕೊಟ್ಟಿದ್ದ ಹಾಡಲ್ಲ, ಅದಕ್ಕೆ ಜೀವ ತುಂಬಿದ್ದು ನೀವು, ನಿಮ್ಮಿಂದ ಇವತ್ತು ನಾನು ಅಂತ ನೆನೆಸ್ಕೊಂಡು ಸರು ಅದೇ ಹೇಳಿದ್ರು. ಆಗಲೇಬೇಕು, ಅದಾಗಲೇಬೇಕದು.
ಆದರೆ ಮಾತ್ರ ನಾನು ವಾರಕ್ಕೆ 3 ಸತಿ ಬಂದು ಆಕೆಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಅಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನಾನು ಹೋಗ್ತೀನಿ. ಅಂಥ ತಾಯಿ ಶಾರದಾ ದೇವಿಗೆ ನಾವು ಏನು ಪೂಜೆ ಮಾಡ್ತೀವೋ ಅದೇ ಇದು ಶಾರದಾ ದೇವಿ, ಸರಸ್ವತಿ ಅಮ್ಮ. ಇದಿಷ್ಟು ಲತಾ ಹಂಸಲೇಖ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು. ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ್ನು ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಭಾಳ ಒಂದು ಆಸೆ ಇಟ್ಕೊಂಡ್ವಿ. ಸಡನ್ನಾಗಿ ಈ ರೀತಿ ಒಂದು ನ್ಯೂಸ್ ಬರಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು. ನಮಗೊಂದು ಕಡೆ ಮನೋರಂಜನೆ ಆದರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದರೆ ಕಲಿತೀವಿ. ಓ, ಈ ಪದವನ್ನು ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನು ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತು 1, 2 ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತು ದಿನ ಇದೇ ಸತ್ಯ. ಇದನ್ನು ಭಾಳ ಒಪ್ಕೊಳ್ಳೋದೇ ಭಾಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂಥ ರೀತಿ ಯಾರಿಗೂ ಯಾವ ರೀತಿಯಾದಂಥ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತು ನಾನು ಅನೇಕ ವೀಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವ್ರಿಗೆ ಒಂದು ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಒಂದು ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವರು ಎಂಥ ಬೆಟ್ಟದ ಎತ್ತರದ ಗಾಯಕಿ ಅಂತ. ನಾನು ಇವತ್ತು ಒಬ್ಬ ಗಾಯಕನಾಗಿ, ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಪರಿವಾರವನ್ನು ಭೇಟಿಯಾದ್ವಿ. ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ಇಲ್ಲಿ ನೋಡಿದ್ರೆ ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನು ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ.